ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇದನ್ನ ಇನ್ನೊಂದು ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ BP ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಮತ್ತೆ ಮೈಂಡನ್ನು ಪೀಸ್ ಆಫ್ ಮೈಂಡ್ ಮಾಡ್ತಕ್ಕಂಥದ್ದು, ಕಾಮ್ ಮಾಡ್ತಕ್ಕಂಥದ್ದು, ಸ್ಟ್ರೆಸ್ಸು ಸ್ಟ್ರೈನು ಈ ಥರ. ಆಮೇಲೆ ಹೈ BP ಇದ್ರೆ ರೆಡ್ಯೂಸ್ ಮಾಡ್ತಕ್ಕಂಥದ್ದು, ಆಮೇಲೆ ನಿದ್ದೆ ಏನಾದ್ರು ಇದಾಗಿದ್ರೆ ಅದೆಲ್ಲ ಮಾಡ್ತಕ್ಕಂಥ ಒಂದು ಬ್ರೀತಿಂಗ್ ಎಕ್ಸಸೈಸ್ ಅನ್ನ ಹೇಳ್ಕೊಡ್ತೀನಿ ಇವತ್ತು. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಅದನ್ನ ಅನುಭವಿಸ್ತಾ ಹೋಗ್ರಿ, ರಿಲೀಫ್ ತಗೋಬೇಕು. ಆ ಟಾಪಿಕ್ ಹೋಗಕ್ ಮುಂಚೆ ನಾನು ನಿಮ್ಮಲ್ಲಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿವರೆಗೂ ನನಗೆ 80ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಈ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತನೂ ಕೊಡ್ತಾ ಇದ್ದೀನಿ. ಹಾಗೆ ಈ ವಿಚಾರಗಳನ್ನು ಬೇರೆಯವ್ರಿಗೆ ತಲುಪಿಸಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗ್ರಿ, ಚಂದಾದಾರರಾಗ್ರಿ. ಆ ನಂತರದಲ್ಲಿ ಬೆಲ್ ಐಕಾನನ್ನು ಒತ್ತಿರಿ. ಆ ನಂತರದಲ್ಲಿ ಲೈಕ್ ಬಟನ್, ಅದರ ಜೊತೆಗೆ ಕಾಮೆಂಟ್ ಮತ್ತು ಸಜೆಷನ್ಸನ್ನ ಕೊಡ್ತಾ ಬನ್ರಿ. ಮುಂದಿನ ವಿಡಿಯೋಗಳಿಗೆ ಏನೇನು ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಸೊ ಈಗ ನಾನು ಮಾಡ್ತಕ್ಕಂಥ ಒಂದು ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಕ್ಕಂಥದ್ದು. ಬ್ರೀತಿಂಗ್ ಎಕ್ಸಸೈಸ್ ಬೇರೆ ಏನಿಲ್ಲ. ಸೊ ಇದರಿಂದ ಏನೇನು ಕಂಟ್ರೋಲ್ ಆಗುತ್ತೆ? ಒಂದು ಹೈ BP ಇದ್ರೆ ನಾರ್ಮಲ್ ಬರುತ್ತೆ. ಆಮೇಲೆ ಸ್ಟ್ರೆಸ್ ಇರುತ್ತೆ, ಒತ್ತಡ, ಮಾನಸಿಕ ಒತ್ತಡ ಇರ್ತವೆ. ಅದರ ಜೊತೆಗೆ ಪೀಸ್ ಆಫ್ ಮೈಂಡ್ ಇರಲ್ಲ, ನಿದ್ರಾಹೀನತೆ ಇರ್ತಕ್ಕಂಥದ್ದು. ಈ ತರ ಬಹಳಷ್ಟು ನಿಮಗೆ ಏನೇನು ತೊಂದರೆಗಳಿದಾವಲ್ಲ ಅದನ್ನ ಪರಿಹಾರ ಮಾಡ್ತಕ್ಕಂಥ ಒಂದು ಸಿಂಪಲ್ ಎಕ್ಸಸೈಸ್, ಬ್ರೀತಿಂಗ್ ಎಕ್ಸಸೈಸ್, ಉಸಿರಾಟದ ಪ್ರಕ್ರಿಯೆ ಅಂತ ಕರಿತೀವಿ. ಇಟ್ಸ್ ಓನ್ಲಿ ದ ಬ್ರೀತಿಂಗ್ ಎಕ್ಸಸೈಸ್. ಸೊ ಯು ಕ್ಯಾನ್ ಅವಾಯ್ಡ್ ದಿ ಹೈ BP or you cure high BP, insomnia, stress, strain and so on, and your mind will be having calm. So this is a simple breathing exercise. You have to do it daily and get the benefit out of it. ಸೊ ಇದನ್ನ ನೀವು ಮಾಡ್ತಾ ಹೋದ ಬಹಳ ಕೂತ್ಕೊಳ್ತಾ ಇರ್ತಕ್ಕಂಥದ್ದು. Sit straight in a chair or any mat. In addition to that one, keep the spine straight and then the neck straight. ಕತ್ತು ಮತ್ತು ಬೆನ್ನು ನೇರ ಇರಲಿ. ಆಗ ನಿಮಗೆ ಏನು ತೊಂದರೆ ಆಗೋದಿಲ್ಲ, ಬಹಳ ಬೇಗ ಅದರಿಂದ ರಿಲೀಫ್ ತಗೊಳ್ತೀರಿ. ದಿ ಪೋಸ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇ. ಸೊ ನೀವು ಬೆನಿಫಿಟ್ ಜಾಸ್ತಿ ಬೇಕು ಅಂದಾಗ ನೀನು ಈ ತರ ಮಾಡ್ಕೊಂಡಾಗ ಮತ್ತೆ ಅದನ್ನೆಲ್ಲ ನೀವು ಬೆನಿಫಿಟ್ ಅನ್ನು ತಗೊಳ್ತಾ ಹೋಗ್ತೀರಿ, ಪ್ರಯೋಜನಗಳನ್ನ. ಇಫ್ ಯು ಡೂ ಇಟ್ ಇನ್ ಎ ಕರೆಕ್ಟ್ ಪೋಸ್ಚರ್ ಯು ವಿಲ್ ಗೆಟ್ ಮೋರ್ ಬೆನಿಫಿಟ್ ದನ್ ಎನಿ ಅದರ್ posture, and you will cure these diseases which is told above. ಸೊ ಈಗ ಏನೇನು ಹೇಳಿದ್ನೆಲ್ಲ ಅದ್ರ ಜೊತೆಗೆ ಇನ್ನ ಮಾನಸಿಕವಾಗಿ ಏನೇನು ತೊಂದರೆ ಇರ್ತಾವಲ್ಲ ದೇಹದಲ್ಲಿ, ಮೆದುಳಿನಲ್ಲಿ, ಸೊ ಅದಷ್ಟು ಕಾಮ್ ಆಗ್ತಕ್ಕಂಥದ್ದು. ಅದೆಲ್ಲ ಆದಾಗ ನಿಮಗೆ ಏನು ಹೇಳಿದ BP, ಸ್ಟ್ರೆಸ್ಸು, ಸ್ಟ್ರೈನು, ಪೀಸ್ ಆಫ್ ಮೈಂಡು, ನಿದ್ರಾಹೀನತೆ ಅವೆಲ್ಲವೂ ಫ್ರೀ ಆಗ್ತಾ ಹೋಗ್ತದೆ. ಆಗ ಲವಲವಿಕೆಯಿಂದ ಇರ್ತೀರಿ, ಚಟುವಟಿಕೆಯಿಂದನೂ ಇರ್ತೀರಿ. ಸೊ ಇದನ್ನ ನೀವು ಮಾಡ್ತಾ ಹೋಗ್ರಿ. ಸೊ ದಿಸ್ ಶುಡ್ ಬಿ ಡನ್ ವಿತ್ ದಿ ಕಾನ್ಫಿಡೆನ್ಸ್ ಆಸ್ ವೆಲ್ ಆಸ್ ವಿತ್ ದಿಸ್ ಮೈಂಡ್ ಸೆಟ್ that you will get relief from all these the things which is told about. ಯಾವಾಗ ನೀವು ಮಾನಸಿಕ ಇದರಿಂದ ಕಾನ್ಫಿಡೆನ್ಸ್ ಇಂದ ಮಾಡ್ತೀರಿ, ಇದರಿಂದ ಹೊರಗೆ ಬರ್ತೀನಿ ಅನ್ನೋ ಭಾವನೆನೂ ಬೇಕು. ಅದಾದಾಗ ಮಾತ್ರ ನಿಮಗೆ ಬೆನಿಫಿಟ್ ಸಿಗ್ತಕ್ಕಂಥದ್ದು. ಇದ್ರ ಬೆನಿಫಿಟ್ ಸಿಗಲ್ಲ, ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಬೇಗ ವಾಸಿ ಆಗ್ತಕ್ಕಂಥದ್ದು. ಯಾರಾದ್ರೂ ಮೆಡಿಸಿನ್ಸ್ ಏನಾರ ತಗೊಳ್ತಾ ಇದ್ರೆ ದಯವಿಟ್ಟು ನಿಲ್ಲಿಸ್ಬೇಡ್ರಿ. ಅದನ್ನ ಅನುಭವಿಸಿ ನೀವು
ಕನ್ಸಲ್ಟೇಷನ್ ಮಾಡಿ ಅದನ್ನು ಉಪಯೋಗ ಹೊಂದ್ರಿ ಅಷ್ಟೇ. ಮಾತ್ರೆಗಳು ಯಾರು ತಗೊಳ್ತಾ ಇದ್ದಾರೆ ಅವರು ಮಾತ್ರ ನೀವು ಅದನ್ನು ನಿಲ್ಲಿಸ್ಬೇಕು. The persons who are taking the medicine, don't stop. You have to take in addition to this one, and gradually it should be relieved or stopped with the consultation of a doctor. ಸೊ ಇದು ಮಾಡೋದು ಹೇಗಾಗತ್ತೆ ಏನು ಅನ್ನೋದನ್ನು ಒಂದೊಂದು ಚೂರು ನೋಡ್ತಾ ಹೋಗೋಣಂತೆ. ಸೊ ಫಸ್ಟು ಇದನ್ನ 3 ಸ್ಟೇಜಿನಲ್ಲಿ ಮಾಡ್ತೀವಿ. ಅದನ್ನ ಬ್ರೀತಿಂಗ್ ಎಕ್ಸಸೈಜ್ we are going to conduct in 3 stages. ಸೊ ಇನ್ ದಿ ಫಸ್ಟ್ ಸ್ಟೇಜ್ ನಲ್ಲಿ ಏನಾಗುತ್ತೆ, ಸೊ ಪೋಸ್ಚರು ಬಹಳ ಕರೆಕ್ಟ್ ಆಗಿರಬೇಕು, ಆಮೇಲೆ ಕತ್ತು ಬೇನ ನೇರ ಇರಬೇಕು. ಸೊ ಇದಾದ ಮೇಲೆ ನೀವು ಬೇಕಾದ್ರೆ ಈ ಚಿನ್ ಮುದ್ರೆ ಇಟ್ಕೊಳ್ರಿ, ಅದನ್ನ ತೊಡೆ ಮೇಲೆ ಇಟ್ಕೊಂಡ್ಬಿಡ್ರಿ, ಕಣ್ಣನ್ನ ನಿಧಾನಕ್ಕೆ ಮುಚ್ಚ್ರಿ, ಅಂಡ್ ದೆನ್ slowly breathe in, breathe out ಮಾಡ್ರಿ. So you have to sit in the correct posture as I told you, and do the chin mudra and place it on your thigh, and close your eyes, and then slowly breathe in, breathe out. ಸೊ ಇದನ್ನ ಮಾಡ್ತಾ ಬನ್ರಿ. 1 ನಿಮಿಷ 2 ನಿಮಿಷ ಸ್ವಲ್ಪ ಮಾಡಿದ ಮೇಲೆ ನಿಮಗೇನು ತೊಂದರೆ ಆಗಲ್ಲ ಅಂತಂದಾಗ ಯು ಹ್ಯಾವ್ ಟು ಏನು ಮಾಡಬೇಕು, ಈಗ ಉಸಿರನ್ನ ತಗೋಬೇಕು. ಎಷ್ಟು 7 ಸೆಕೆಂಡನಷ್ಟು ತಗೊಳ್ರಿ. ಅಕಸ್ಮಾತ್ ನಿಮಗೆ ಕೆಪಾಸಿಟಿ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಬೋದು. ಪ್ರಾರಂಭದಲ್ಲಿ 7 ಸೆಕೆಂಡಷ್ಟು ಬ್ರೀತ್ ಇನ್ ಮಾಡ್ತೀವಿ. ಅದಾದ ನಂತರದಲ್ಲಿ ತಿರ್ಗಾ ಪುನಃ ಏನು ಮಾಡಬೇಕು, ಅಲ್ಲಿ 5 ನಿಮಿಷ ಅಲ್ಲೇ ಹಿಡ್ಕೋಬೇಕು. ಆಡಕ್ಕೆ ಹೋಗ್ಬೇಡಿ, ಸ್ಟಾಪ್. ಉಸಿರಾಟನ ನಿಲ್ಲಿಸೋದು ಬೇಡ, ಆದರೆ ಸ್ಟಾಪ್ ಮಾಡ್ರಿ, ಅಲ್ಲೇ ಇರಬೇಕು. ಉಸಿರು ತಗೋಬಾರ್ದು, ಉಸಿರು ಬಿಡಬಾರ್ದು, ಅದನ್ನ ಹಿಡ್ಕೋಬೇಕು ಅಷ್ಟೇನೆ. ಎಷ್ಟು 5 ಸೆಕೆಂಡ್ ಮಾತ್ರ. ಆ ನಂತರದಲ್ಲಿ ಅದನ್ನ ನಿಧಾನಕ್ಕೆ ಬಿಡ್ತಾ ಬನ್ರಿ 7 ಸೆಕೆಂಡ್ನಲ್ಲಿ. 7 ಸೆಕೆಂಡ್ನಲ್ಲಿ ಬ್ರೀತ್ ಇನ್ ಮಾಡ್ತೀರಿ, ಬ್ರೀತ್ ಔಟ್ ಮಾಡ್ತೀರಿ. ಅದರ ಜೊತೆಗೆ 5 ಸೆಕೆಂಡ್ಸ್ ಯು ವಿಲ್ ಹೋಲ್ಡ್ ದಿ ಬ್ರೆತ್. ಅರ್ಥ ಆಯ್ತಲ್ಲ? ಫಸ್ಟ್ ಸ್ಟೇಜ್ ಇದು 1 ರೌಂಡ್ ಆಗ್ತಕ್ಕಂಥದ್ದು. ಈಗ ತೋರಿಸ್ತೀನಿ ನೋಡಿ, ಐ ವಿಲ್ ಡೆಮಾನ್ಸ್ಟ್ರೇಟ್. ಸೊ ಕ್ಲೋಸ್ ಯುವರ್ ಐಸ್, ಜಸ್ಟ್ ಸಿ. ಈಗ ನಾನೇನು ಮಾಡ್ತಾ ಇದ್ದೇನೆ ಅದನ್ನು ಅಬ್ಸರ್ವ್ ಮಾಡ್ರಿ, ಆಮೇಲೆ ನೀವು ರಿಪೀಟ್ ಮಾಡ್ರಿ. So first you have to observe what I am going to do, and then you will practice for yourself. This is the first stage. So ಈಗ ನಾನು ಬ್ರೀತ್ ಇನ್ ಮಾಡ್ತೀನಿ 7 seconds. Breathe in for 7 seconds and hold the breath for 5 seconds, and then exhale in 7 seconds. So the time should be, breathe in and breathe out should be the same, and you have to hold for 5 seconds. This only for the beginning purpose. So take the breath, hold it for 5 seconds, release it for 7 seconds. So this is a one process. This is one. You have to repeat depending upon your capacity. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ರಿ. ಪ್ರಾರಂಭದಲ್ಲಿ 3 or 4 ಟೈಮ್ಸ್ ಮಾಡ್ರಿ, 3 or 4 ಟೈಮ್ಸ್. ಸೊ ನಿಮಗೆ ಕೆಪಾಸಿಟಿ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಮಾಡ್ರಿ, ಇಲ್ಲದ್ರೆ ಅಷ್ಟಕ್ಕೆ ನಿಲ್ಲಿಸ್ರಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಕೆಪಾಸಿಟಿ. ಯು ಹ್ಯಾವ್ ಟು ಡೂ ಇಟ್ 3 times or 4 times, and then stop there, and do it for any number of times later. So you have to keep it in mind that you are going to relieve the problems as I have told you.
So this is one process, this is one. So repeat the process again and again. ಸೊ ಇದೇ ರೀತಿನಲ್ಲಿ ನೀವೇನ್ ಮಾಡ್ತಾ ಹೋಗ್ಬೇಕು, ಕಣ್ಣನ್ನ ಮುಚ್ಕೊಂಡೇ ಇರಬೇಕು, ಅಲ್ಲೇ ನೀವು ರಿಲೀಸ್ ಮಾಡಿಕೊಂಡು ನಿಮ್ಮ ಪ್ರಾಕ್ಟೀಸ್ನಲ್ಲಿ 3 or 4 ಟೈಮ್ಸ್ ಮಾಡ್ರಿ, ರಿಪೀಟ್ ಮಾಡ್ರಿ. ಅಕಸ್ಮಾತ್ ನಿಮಗೆ ಪರವಾಗಿಲ್ಲ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಬೋದು ಅಂದಾಗ ನೀವು ಜಾಸ್ತಿ ಮಾಡ್ತಾ ಹೋಗ್ರಿ. ನಿಮ್ಮ ಕೆಪಾಸಿಟಿ ಬಿಟ್ಟು ಯಾವಾಗಲೂ ಹೋಗ್ಬೇಡ್ರಿ. ಸೊ now I will repeat and this one, so you can practice with my demonstration. Close your eyes and breathe in for 7 seconds. Hold for 5 seconds there. Release for 7 seconds. Exhale. This one process or one cycle, you can call it as. So repeat again. Take breath for 7 seconds. Hold for 5 seconds. Again take breath or inhale for 7 seconds. Hold for 5 seconds there. Release or exhale. Take breath for 7 seconds. Hold for 5 seconds. Exhale there for 7 seconds. Inhale for 7 seconds. Hold for 5 seconds. Exhale for 7 seconds. ನಿಮಗೆ ಈಗ ತಲೆಯಲ್ಲಿ ಮೆದುಳಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. You will feel the difference in the brain. There are blood circulation is increasing in your brain. Blood circulation ಮೆದುಳಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ನಿಮಗೆ BP, ಸ್ಟ್ರೆಸ್ಸು, ಸ್ಟ್ರೈನು ಏನೇನಿದೆಯೋ ಅದಷ್ಟು ಸಹಿತ ನಿಮಗೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಚೇಂಜಸ್ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ತೀರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ವಿಲ್ ಫೀಲ್ ದಿ ಡಿಫರೆನ್ಸ್ ಇಫ್ ಯು ಡೂ ಇಟ್ ಪ್ರಾಪರ್ಲಿ. ಸೊ ದಿಸ್ ಇಸ್ ದಿ ಫಸ್ಟ್ ಸ್ಟೇಜ್. ಮೊದಲನೇ ಸ್ಟೇಜ್ನಲ್ಲಿ ಈ ಥರ ಮಾಡಬೇಕು. ಅದನ್ನು ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತನ್ನು ಕೆಪಾಸಿಟಿ ಮೇಲೆ ಮಾಡ್ತಾ ಹೋಗ್ಬೋದು. ಇದನ್ನ ಇಷ್ಟೇ ಬೇಕಾಗಿರೋದು. ಎ ಫ್ಯೂ ಮಿನಿಟ್ಸ್ ನೀವು ಮಾಡಿದಾಗ ನಿಮಗೆ ರಿಲೀಫ್ ಆಗೋದು ಗೊತ್ತಾಗತ್ತೆ. ಇದಾದ ಮೇಲೆ ಅಟ್ಲೀಸ್ಟ್ ನಿಮ್ಗೊಂದು ವಾರದಲ್ಲೇ ನಿಮ್ಗೊಂಚೂರು ಚೇಂಜಸ್ ಗೊತ್ತಾಗತ್ತೆ. ಇಲ್ಲ ಇದ್ರ ಮುಂದೆ ನಾನು ಮಾಡ್ಬೋದು ಅಂತ ನಿಮ್ಗೇನ ಅನಿಸಿದ್ರೆ 5 ನಿಮಿಷ 10 ನಿಮಿಷ ಮಾಡ್ತಾ ಹೋಗ್ಬೋದು. If you feel that you can do it for more times, you can do it for 5 minutes or increase the timings also. So hold the breath for 5 seconds only, but the number of cycle should be repeated there. Do it for a week and feel the difference. After this stage, ಇದಾದ ಮೇಲೆ ಎರಡನೇ ಸ್ಟೇಜ್ಗೆ ಹೋಗ್ತಾ ಇದ್ದೀರಿ, ಸೆಕೆಂಡ್ ಸ್ಟೇಜ್ಗೆ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಈ ನಂಬರ್ ಆಫ್ ಟೈಮಿಂಗ್ಸ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ. ಇನ್ಹೇಲ್ ಅಂಡ್ ಎಕ್ಸೇಲ್ ಟೈಮಿಂಗ್ಸ್ ಏನಿಲ್ಲ ಇನ್ಕ್ರೀಸ್ ಮಾಡ್ತೀವಿ. ಹೋಲ್ಡ್ ಏನಿದೆಯಲ್ಲ ಬ್ರೆತ್ ಹೋಲ್ಡ್ ಅದು 5 ಸೆಕೆಂಡ್ಸ್ಗೆ ಲಿಮಿಟ್ ಮಾಡ್ತೀವಿ.
ಈಗ 7 ನಿಮಿಷಕ್ಕೆ 7 ಸೆಕೆಂಡ್ ಮಾಡಿದ್ದೆ, that can be increased to 9 minutes or 10 minutes. Same cycle will be continued there. In the second stage, you will breathe in or inhale for 9 to 10 seconds, hold the breath for 5 seconds, and breathe out or exhale for 9 or 10 seconds, whichever is convenient for you. We are increasing the inhaling capacity and the exhaling capacity, and the breath holding is only for 5 seconds. Only the number of this, the timing is increased there in the inhaling and exhaling process. So the same process should be repeated there. ಅದೇ ರೀತಿ ರಿಪೀಟ್ ಮಾಡ್ರಿ. ಈಗ ಏನ್ ಮಾಡ್ತಾ ಇದ್ದೀವಿ, 7 ಸೆಕೆಂಡ್ ಬದಲಿಗೆ 9 ರಿಂದ 10 ಸೆಕೆಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ 5 ಸೆಕೆಂಡಿನ ಗಾಳಿನ ಹಿಡ್ಕೊಂತೀವಿ, ಅಂಡ್ 5 ಸೆಕೆಂಡ್ ಆದ್ಮೇಲೆ ತಿರುಗ 9 ಅಥವಾ 10 ಸೆಕೆಂಡ್ವರೆಗೂ ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಇದು ಅಷ್ಟೇನೆ. ಸೆಕೆಂಡ್ ಸ್ಟೇಜ್ ಎಷ್ಟೊತ್ತು ಬೇಕಿದ್ರು ನೀವು ಮಾಡ್ತಾ ಹೋಗ್ಬೋದು, ಡಿಪೆಂಡಿಂಗ್ ಅಪಾನ್ ದಟ್ ಒನ್. ಇದು ತಿರ್ಗಾ ಫಸ್ಟ್ ಟೈಮ್ ಯಾರ್ಯಾರು ಮಾಡ್ತಾ ಇಲ್ಲ 1 ವಾರ ಮಾಡ್ರಿ, ಆಮೇಲೆ ಏನ್ ಬೇಕೋ ಅದನ್ನ ನಿಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೇಜ್ಗಿಂತ ಸೆಕೆಂಡ್ ಸ್ಟೇಜ್ನಲ್ಲಿ ಇನ್ನ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಸೊ ಈ ತರ ಮಾಡ್ತಾ ಹೋಗೋದು. 3ನೇ ಸ್ಟೇಜ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಈ ಬ್ರೀತಿಂಗ್ ಎಕ್ಸಸೈಸ್ ನಲ್ಲಿ. ಇದರಲ್ಲಿ ಏನ್ ಮಾಡ್ತೀವಿ, ಏನು 10 ಸೆಕೆಂಡ್ನಲ್ಲಿ ನೀವು ಬ್ರೀತ್ ಇನ್ ಮಾಡ್ತೀರಲ್ಲ ಆ ತರ ತಗೊಳ್ತೀವಿ, ಅಲ್ಲಿ 5 ಸೆಕೆಂಡ್ಸ್ ಹೋಲ್ಡ್ ಮಾಡ್ತೀವಿ. ಆ ನಂತರದಲ್ಲಿ ಇದನ್ನ ಚಿನ್ ಲಾಕ್ ಅಂತ ಕರಿತೀವಿ, ಇದು ಜಾಲಂಧರ ಬಂಧ ಅಂತ ಕರೀತಾರೆ ಆ ಪ್ರಾಸೆಸ್ ನಲ್ಲಿ, ಬ್ರೀತಿಂಗ್ ಎಕ್ಸಸೈಸ್ ನಲ್ಲಿ. ಸೊ ಅದನ್ನು ಜಾಲಂಧರ ಬಂಧ ಮಾಡ್ತೀವಿ. ಆ ನಂತರದಲ್ಲಿ 10 ಸೆಕೆಂಡ್ಗೆ ಬ್ರೀತ್ ಔಟ್ ಮಾಡ್ತೀವಿ. ಸೊ 10 seconds breathe in, hold for 5 seconds, but the chin should be locked there like this one. The breath will be held there. So hold for 5 seconds, and then you have to give a straight neck, and then release in 10 seconds. So you have to repeat. This is 1 cycle. You have to repeat it for 2 or 3 cycles, or you can increase depending upon this. In the beginning, only 3 or 4 times you will do it for that one, and feel the difference there. ಪ್ರಾರಂಭದಲ್ಲಿ 3 ರಿಂದ 4 ಸಾರಿ ಮಾಡ್ರಿ. ಆ ನಂತರದಲ್ಲಿ ಅದನ್ನ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಜಾಸ್ತಿ ಮಾಡ್ತಾ ಹೋಗ್ರಿ. ಇದನ್ನೆಲ್ಲ ಮಾಡ್ತಾ ಇದ್ದಾಗ you will get the relief from all the problems in this. So starting, so close your eyes. First you have to observe and then do it later. So I will take the breath for 10 seconds. And then I have to chin lock. Hold the breath there for 5 seconds. And raise your head and release in 10 seconds. So you can join with me and do the exercise. Start. Inhale for 10 seconds and chin lock for 5 seconds, and raise your head, and then release the air or the breath or exhale in 10 seconds. So again, start. Inhale, chin lock, hold the breath there for 5 seconds.
and exhale in 10 seconds. Now start. Inhale for 10 seconds. Chin lock for 5 seconds. Raise your head and exhale in 10 seconds. Again, inhale for 10 seconds. Hold it for 5 seconds in the Jalandhar Bandh. And then release the air, breath, or exhale in 10 seconds. Again, inhale for 10 seconds. Jalandhar Bandh for 5 seconds. And then exhale in 10 seconds. So inhale for 10 seconds. Jalandhar Bandh for 5 seconds. And exhale in 10 seconds. If you are doing the process correctly, you will see the changes in the brain. ಮೆದುಳಿನಲ್ಲಿ ಬಹಳ ವ್ಯತ್ಯಾಸ ಆಗ್ತಿರೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಮೈಂಡ್ ಕಾಮ್ ಆಗ್ತಾ ಇರೋದು ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ನು, ರಕ್ತ ಸಂಚಾರ ಎಲ್ಲಿ ಮೆದುಳಿನಲ್ಲಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮಗೆ ಕಾಮ್ನೆಸ್ ಬರುತ್ತೆ ಮತ್ತು ಜೊತೆಗೆ ಪೀಸ್ ಆಫ್ ಮೈಂಡ್ ಬರುತ್ತೆ. ಆನಂತರದಲ್ಲಿ ನಿದ್ರಾಹೀನತೆ ಸಮಸ್ಯೆ ಬಗೆಹರಿಯುತ್ತೆ. ಸ್ಟ್ರೆಸ್ಸು, ಸ್ಟ್ರೈನು ಏನಿದ್ರೂ ಸಹಿತ ಅದು ಬಗೆಹರಿತಾ ಹೋಗುತ್ತೆ. ಸೊ ಈ ಸೈಕಲ್ ಅನ್ನ ರಿಪೀಟ್ ಮಾಡ್ತಾ ಹೋಗ್ರಿ, ಕಂಟಿನ್ಯೂ ಮಾಡ್ರಿ. ಎಲ್ಲಿವರೆಗೂ ನಿಮಗೆ ಸಮಾಧಾನ ಆಗುತ್ತೋ ಅಲ್ಲಿವರೆಗೂ ಮಾಡ್ಬೋದು. ನಿಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಹೋಗ್ಬೇಡ್ರಿ. ಸೊ ಇದು ಮೈನ್ ಆಗಿ ಆಗ್ತಕ್ಕಂಥದ್ದು. ಸೊ ವೈಲ್ ಡೂಯಿಂಗ್ ದಿಸ್ ಒನ್, ಯು ಫೀಲ್ ದಿ ಡಿಫರೆನ್ಸ್ ಇನ್ ದಿ ಬ್ರೈನ್ಸ್. ದಿಸ್ ಒನ್ entire head portion will be stimulated and the increase of blood circulation will be observed there, and you will feel the calmness of the mind. At the same time, peace of mind, release from the stress, strain and insomnia. And if there is any problem with the insomnia, sleeping disorder is there, that is also be corrected. So you have to do it for your capacity, as much you can do that. So if you do this entire exercise properly daily, one time, or if you feel you can do it also 2 or 3 more times, you will get the relief from all the specified diseases what I have told you. So this is the thing. So thank you very much for joining us. ಎಲ್ಲರಿಗೂ ಧನ್ಯವಾದಗಳು ನನ್ನ ಜೊತೆ ಸೇರಿದ್ದಕ್ಕೆ. ಇಲ್ಲಿವರೆಗೂ ನನಗೆ 80 ವಿಡಿಯೋಗಳಿಗೂ ಮಾಡೋದಕ್ಕೆ ಹೆಚ್ಚಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. So you have supported me for doing more than 80 videos. So those who are not subscribed, please subscribe, press bell icon, like, and then comment and suggestion such that I can do more number of videos as per requirement for of you. So spread the same thing to your relatives and friends, those who are having these problems and other things. Thank you very much. ಧನ್ಯವಾದಗಳು ನನ್ನ ಜೊತೆ ಸೇರಿದ್ದಕ್ಕೆ. ನಮಸ್ಕಾರ.